ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಪರೂಪಕ್ಕೆ ಒಂದ್ಸರಿ ಈವ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಬೇಕು ಅಂತ ಬೆಳಗ್ಗೆಯಿಂದ ಟ್ರೈ ಮಾಡಿದೆ, ಆದರೆ ಆಗಲೇ ಇಲ್ಲ. ಇಶ್ಯೂ ನೋಡಿ, ಆಗಲೇ ಇಲ್ಲ. ಹಾಯ್ ಮಾಡ್ತೀನಿ, ಹಾಯ್ ಮಾಡು. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋನೇ ಮಾಡಿಲ್ಲ. ಇವಾಗ ಗ್ಯಾಪ್ನ ಬಂತು ಫ್ರೆಂಡ್ಸ್, ವಿಡಿಯೋ ಮಾಡಬೇಕು ಅಂತ. ಏನು ಯಶು ಹಿಂದಗಡೆಯಿಂದ ಏನೇನೇ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ ಯಶು. ಓಕೆ ಫ್ರೆಂಡ್ಸ್, ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮತ್ತು ಯಶಿಗೆ ಮೀಶೋಯಿಂದ ಬುಕ್ಕನ್ನು ಆರ್ಡರ್ ಮಾಡಿದ್ದೀನಿ. ಅವಳಿಗೆ ಗೊತ್ತಿಲ್ಲ, ನೋಡೋಣ ಸರ್ಪ್ರೈಸ್ ಆಗಿ ಕೊಡೋಣ ಅಂತ. ಬುಕ್ಕನ್ನು ಕೆಲವೊಂದು ಬುಕ್ಸನ್ನು ವೆಜಿಟೇಬಲ್ಸ್ ಪಿಕ್ಚರ್ ಆಗಿರ್ಬೋದು, ಮತ್ತು ಇದು ಡೊಮೆಸ್ಟಿಕ್ ಅನಿಮಲ್ಸ್ ಆಗಿರ್ಬೋದು, ಅದೆಲ್ಲದೂ ಸಹಿತ ಯಶಿಗೆ ಆರ್ಡರ್ ಮಾಡಿದ್ದೀನಿ. ಮೀಶೋದಲ್ಲಿ ಇವಾಗ ತುಂಬ ಆಫರ್ ಬಿಡ್ತಾ ಇದ್ದಾರೆ, ಅದಕ್ಕೆ ನೋಡೋಣ ಅಂತ ಯಶಿಗೆ ಬುಕ್ ಆರ್ಡರ್ ಮಾಡಿದ್ದೀನಿ. ನಾಳೆ ನಾಡರಲ್ಲಿ ಬರ್ಬೋದು. ಬಂದರೆ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಸ್ವಲ್ಪ ಊಟ ಮಾಡಿ ಮಧ್ಯಾಹ್ನಕ್ಕೆ ಚೆನ್ನಾಗಿ ನಿದ್ದೆ ಬಂದಿತ್ತು ಮಾತ್ರ ಆರಾಮ್ಸಾಗಿ. ಇತ್ತೀಚೆಗೆ ನನಗೆ ನಿದ್ದೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಅದೇನೋ ಗೊತ್ತಿಲ್ಲ. ಟ್ಯಾಬ್ಲೆಟ್ಸು ನುಂಗೋದಕ್ಕೂ ಏನೋ ಗೊತ್ತಿಲ್ಲ, ನಿದ್ದೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸ್ವಲ್ಪ ನಿದ್ದೆನೂ ಸಹಿತ ಮಾಡಿ ಇದು ಮಾಡಿ ಇವಾಗ ಎದ್ದು ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೈ ನೋತೈತೆ, ಹಾಗೆ ಇಟ್ಬಿಡ್ತೀನಿ. ಯಶು ಈ ಕಡೆ ಬರಮ್ಮ, ಬಾ ಬಾ, ಈ ಕಡೆ ಬಾ. ಜಾಣ. ಇವಾಗ ತಾನೇ ಕಾಫಿ ಮಾಡಬೇಕು ಫ್ರೆಂಡ್ಸ್. ನನ್ನ ಹಸ್ಬೆಂಡು ಸ್ನಾನ ಮಾಡ್ತಾ ಇದ್ದಾರೆ. ಅವಳು ಡ್ಯೂಟಿ ಮುಗಿಸ್ಕೊಂಡ್ಬಂದರು, ಸ್ನಾನ ಮಾಡ್ತಾ ಇದ್ದಾರೆ. ಬಾ ಚಿನ್ನಿ, ಬಾ ಬಾ. ತುಂಬ ತರಲೆ ಆಗಿದ್ದಾಳೆ ಯಶು. ಜಾಸ್ತಿ ಎತ್ಕೋಬೇಡಿ ಅಂತ ಹೇಳ್ತಾ ಇರ್ತೀರ, ಪ್ರೆಗ್ನೆನ್ಸಿ ಟೈಮಲ್ಲಿ ಎತ್ಕೋಬಾರ್ದು ಅಂತೀರ. ಎತ್ಕೊಳ್ಳಲ್ಲ, ಎಲ್ಲೋ ಒಂದ್ಸರಿ ಎಲ್ಲೋ ಒಂದೊಂದು ಟೈಮು ಯಶನ ಎತ್ಕೊಳ್ಳೋದಷ್ಟೇ. ನೋಡಿ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡಿದ್ದೀನಿ. ಫೇಸ್ಗೆ ಯಾವುದೇ ರೀತಿಯ ಕ್ರೀಮು ಏನು ಅಪ್ಲೈ ಮಾಡ್ಕೊಂಡಿಲ್ಲ. ತುಂಬ ಇತ್ತೀಚೆಗೆ ಸೋಂಬೇರಿತನ ಅಂತಾರೆ ನೋಡಿ, ಅದು ಆಗಿಬಿಟ್ಟಿದ್ದೀನಿ ನಾನು. ಕ್ರೀಮು ಫೇಸಿಗೆ ಏನೂ ಹಾಕ್ಕೊಂಡಿಲ್ಲ ನೋಡಿ, ಆದರೂ ಸಹಿತ ಫೇಸೆಲ್ಲ ತುಂಬ ಚೆನ್ನಾಗಿ ಕ್ಲಿಯರಾಗಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ಬೊಬ್ಬರಿಗೆ ತುಂಬ ಇದು ತುಂಬ ರಫ್ ಆಗೋದು, ಇಲ್ಲಾಂದರೆ ಪಿಂಪಲ್ಸ್ ಜಾಸ್ತಿ ಬರೋದು, ಆ ರೀತಿ ಆಗ್ತಾ ಇರುತ್ತೆ. ಈ ಫೇಸಿಗೆ ಏನೂ ಹಚ್ಕೊಂಡಿಲ್ಲ, ನಂದೇನೂ ಆಗ್ತಾ ಇಲ್ಲ. ಯಾಕೆಂತಂದರೆ ದಿನ ನೈಟ್ ಹೊತ್ತು ಕೊಬ್ಬರಿ ಎಣ್ಣೆ ಹಚ್ಕೊಂಬನಿಕೊಳ್ಳಿ ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಅಲ್ಲ, ಎಲ್ಲ ಟೈಮಲ್ಲೂ ಅಷ್ಟೇ ಯಾರು ಬೇಕಾದ್ರೂ ಹಚ್ಕೋಬೋದು ಕೊಬ್ಬರಿ ಎಣ್ಣೆ. ಪ್ರೆಗ್ನೆನ್ಸಿ ಇಲ್ಲದೆ ಇರೋರು ಸಹಿತ ಅಪ್ಲೈ ಮಾಡ್ಕೊಳ್ಬೋದು. ನಾನು ಯಶಿಗೂ ಅಷ್ಟೇ ನೈಟ್ ಹೊತ್ತು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ ಮಲಗಿಸಿ ಮಾರ್ನಿಂಗ್ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡೋದು ದಿನ ಮಾತ್ರ, ಇಲ್ಲ ಅಂತಂದರೆ ನಾನು ಕೊಬ್ಬರಿ ಎಣ್ಣೆ ಹಚ್ಚೋದಿಲ್ಲ. ವೀಕ್ಲಿ ಒಂದು 3 ಟೈಮ್ ಆದರೂ ಅವಳ ಫೇಸಿಗೆ ಇಡೀ ಫುಲ್ ಬಾಡಿಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ, ಚೆನ್ನಾಗಿರುತ್ತೆ ಸ್ಮೂತಾಗಿ ಅಂತ. ಬಾಡಿ ಲೋಷನ್ ಏನು ಇವಾಗ ಹಚ್ತಾನೇ ಇಲ್ಲ. ನಾನು ಅಷ್ಟೇ ಬಾಡಿ ಲೋಷನು ಯಶು ಪ್ರೆಗ್ನೆನ್ಸಿಲಿದ್ದಾಗ ಎಷ್ಟು ಹಚ್ಕೊಳ್ತಿದ್ದೆ ಗೊತ್ತಾ, ತುಂಬ ಡ್ರೈನೆಸ್ ಇತ್ತು. ಇವಾಗ ನಾನು ಕೊಬ್ಬರಿ ಎಣ್ಣೆನೇ ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ಫೇಸಿಗೆ ಏನು ಅಪ್ಲೈ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಸಂಜೆಗೆ ಸ್ವಲ್ಪ ಹಾಗೆ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ರೆಡಿ ಆಗೋಣ ಅಂತ ಇದ್ದೀನಿ. ನೋಡೋಣ, ನನ್ನ ಹಸ್ಬೆಂಡ್ ಬರಲಿ, ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಓಕೆ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಒಂದು ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀರಾ, ನನ್ನ ಪ್ರೆಗ್ನೆನ್ಸಿ ಜರ್ನಿಗೂ ಸಹಿತ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಕೇಳೋದಿಲ್ಲ. ಇವಾಗ ಸ್ವಲ್ಪ ಪಡ್ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಪಡ್ಡು ಬೆಳಗ್ಗೆನೂ ಮಾಡಿದ್ವಿ, ಹಿಟ್ಟು ಮಿಕ್ಬಿಟ್ಟಿದೆ, ಅದಕ್ಕೋಸ್ಕರನೇ ಪಡ್ ಮಾಡೋಣ ಅಂತ ಇದ್ದೀನಿ. ಊಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿನ ಅನ್ನ ಸಾಂಬಾರು ತಿಂದು ಬೇಜಾರಾಗಿದೆ. ಏನು ಬೇಕೋ ಅದು ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡೋದಿಲ್ಲ. ಅಮ್ಮ ನೀನೇ ನನಗಿದು ಬೇಕು, ಈ ತಿಂಡಿ ಬೇಕು ಮಾಡಿಕೊಡು ಅಂತ ಕೇಳೋದಿಲ್ಲ. ಎಷ್ಟೇ ಸುಸ್ತಾಗಿದ್ದರೂ ಸಹಿತ ನಾನು ಮಾಡ್ಕೊಂಡು ತಿಂತೀನಿ. ಫುಲ್ ಸುಸ್ತಾಗಿದ್ದರೆ ಮಾಡ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ಇವಾಗ ಪರವಾಗಿಲ್ಲ ಅಲ್ವಾ, ನನಗೆ ಏನು ಬೇಕೋ ಅದು ತಿಂಡಿನ ಮಾಡ್ಕೊಂಡು ತಿಂತೀನಿ. ಜಾಸ್ತಿ ಆಯಿಲ್ ಫುಡ್ ಏನು ತಿನ್ನೋದಿಲ್ಲ. ಎಷ್ಟು ಬೇಕೋ ಅಷ್ಟು ಆದಷ್ಟು ಹೆಲ್ದಿ ಫುಡ್ಡನ್ನೇ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಹಾಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಣ ಅಂತ ಫ್ರೆಂಡ್ಸ್. ಎಷ್ಟೋ ದಿನ ಆಗಿತ್ತು ಹಾಗೆ ವ್ಲಾಗನ್ನು ರೆಕಾರ್ಡ್ ಮಾಡಿಕೊಂಡೆ ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು. ಅದಕ್ಕೆ ಇವತ್ತು ನಿಮ್ಮ ಜೊತೆನೂ ಸಹಿತ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇವತ್ತು ಮಾತಾಡ್ತಾ ಇದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಅಷ್ಟೇ, ಇನ್ನೇನಿಲ್ಲ. ಏನು ಮಾತಾಡೋದಕ್ಕೂ ಸಹಿತ ಬರ್ತಾ ಇಲ್ಲ. ಸಡನ್ನಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಅದಕ್ಕೋಸ್ಕರನೇ. ಯಶು ಬೇರೆ ಇಲ್ಲೆಲ್ಲ ಬಿಸ್ಕೆಟೆಲ್ಲ ಚೆಲ್ಲೋಗ್ಬಿಟ್ಟಿದ್ದಾಳೆ. ತುಂಬ ನೋಡಿ, ಮಕ್ಕಳಂದ್ರೆ ಹಾಗೆ ಅಲ್ವಾ, ಅವಳನ್ನ ನಿಭಾಯಿಸ್ಕೊಂಡು ನನ್ನ ಪ್ರೆಗ್ನೆನ್ಸಿ ಜರ್ನಿನೂ ಸಹಿತ ನಿಭಾಯಿಸ್ಕೊಂಡು ಹೋಗಬೇಕು ಅಂದರೆ ಸಖತ್ತು
ಕಷ್ಟ ಅಂತಲೇ ಹೇಳ್ಬೋದು. ಕಷ್ಟ ಹಾಗೇ ಆಗುತ್ತೆ ಎಲ್ರಿಗೂ ಸಹಿತ. ಇದು ಒಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮುಂದೆ ನೋಡೋಣ, ಮಗು ಬಂದಮೇಲೆ ಇನ್ನೇನೇನು ತೊಂದರೆಗಳಾಗುತ್ತೆ, ಏನೇನು ಕಷ್ಟ ಇದಾಗುತ್ತೋ ಅಂತ ಅದೊಂದೇ ಭಯ ಆಗ್ತಾಯಿದೆ. ಯಶು ನೋಡ್ಕೋಬೇಕು, ಮತ್ತು ಪಾಪುನೂ ನೋಡ್ಕೋಬೇಕು, ನನ್ನೂ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕಾಗುತ್ತೆ. ಅಮ್ಮಗೆ ಬೇರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು ಸಹಿತ ಆಗೋದಿಲ್ಲ. ನನ್ನ ಹಸ್ಬೆಂಡು ನನ್ನ ತಮ್ಮ ಎಲ್ಲ ಇರ್ತಾರಲ್ವ, ನನ್ನ ಹಸ್ಬೆಂಡನು ಚೆನ್ನಾಗಿ ಎಲ್ಪ್ ಮಾಡ್ತಾರೆ. ಮುಂದಿನ ಸ್ವಲ್ಪ ಎಲ್ಪ್ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ನೋಡಿ ಫುಲ್ಲು ಹರಡಿದ್ದಾಳೆ, ಬಿಸ್ಕೆಟಲ್ಲಿ ಅಲ್ಲೆಲ್ಲ ಕೆಲ್ಚಿ ಹಾಕ್ಬಿಟ್ಟಿದ್ದಾಳೆ. ಫುಲ್ಲು ಹಾಸಿಗೆ ಮತ್ತು ಅವಳಿಗೆ ಒತ್ಸೋದು ಅದೆಲ್ಲದೂ ಸಹಿತ ಫುಲ್ಲು ಕಚ್ಚಪಿಚ್ಚಿ ಮಾಡಿ ಹೋಗಿದ್ದಾಳೆ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ ಬಂದಾದ್ಮೇಲೆ ಸ್ವಲ್ಪ ರೆಡಿ ಆಗಿಬಿಟ್ಟು ಅಡುಗೆ ಏನೇನು ಮಾಡೋದು ಅಂತ ನೋಡಬೇಕು ಫ್ರೆಂಡ್ಸ್. ನೋಡೋಣ ಬನ್ನಿ, ಅಡುಗೆ ಏನೇನು ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇವಾಗ ಪಡ್ ಮಾಡ್ತಾ ಇದ್ದೀನಿ. ನನಗೂ ಯಾಕೋ ಗಂಟ್ಲು ಕಟ್ಟೋ ಥರ ಆಗ್ತಾಯಿದೆ, ಯಾಕೋ ಗೊತ್ತಿಲ್ಲ. ಓವರ್ ಹೀಟಾಗಿ ಸ್ವಲ್ಪ ಕೋಲ್ಡ್ ಥರ ಆಗಿದೆ, ಅದಕ್ಕೆ ಮಾತಾಡೋದಕ್ಕೂ ಸಹಿತ ಆಗ್ತಾಯಿಲ್ಲ. ಇವಾಗ ಸ್ವಲ್ಪ ನಮ್ಮ ಅಕ್ಕನ ಮಗನಿಗೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆ ಅಲ್ವಾ, ಅದನ್ನು ಜೋಡಿಸೋದಕ್ಕೆ ಕೊಟ್ಟಿದ್ದೀನಿ. ಅವನು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೇನೆ. ಈವ್ನಿಂಗ್ ಆದರೆ ಕಸ ಗುಡಿಸೋದಾಗಿರ್ಬೋದು, ಮತ್ತು ಪಾತ್ರೆ ಜೋಡಿಸು ಅಂದರೆ ಜೋಡಿಸ್ತಾ ಇರ್ತೇನೆ. ಅವನು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದರೆ ಅಷ್ಟೊತ್ತಿಗೆ ನಾನು ಪಡ್ಡು ಈವ್ನಿಂಗಿಗೆ ಸ್ನ್ಯಾಕ್ಸಿಗೆ ಇಲ್ಲಾಂದರೆ ಊಟಕ್ಕೆ ಆಗುತ್ತೆ ಅಂತ ಇಲ್ಲಿ ನಾನು ಪಡ್ಡನ್ನು ಮಾಡ್ತಾಯಿದ್ದೀನಿ. ನನಗೆ ಇದೊಂದೇ ಕಷ್ಟ ಫ್ರೆಂಡ್ಸ್, ಈರುಳ್ಳಿ ಹೆಚ್ಚಬೇಕು ಅಂದರೆ ಆಗೋದಿಲ್ಲ. ಎಷ್ಟು ಕಣ್ಣು ಉರಿಯುತ್ತೆ ಗೊತ್ತಾ, ಇದಂತೂ ತುಂಬ ಕಣ್ಣು ಉರಿತೈತೆ. ಎಂಥ ಈರುಳ್ಳಿ ತಂದಿದ್ದಾರೆ ಏನೋ ಗೊತ್ತಿಲ್ಲ ನನ್ನ ಹಸ್ಬೆಂಡು, ಸಖತ್ತು ಕಣ್ಣು ಉರಿತಾ ಇದೆ. ದಪ್ಪದಾಗಿದೆ, ಬೇಗ ಹೆಚ್ಚಬೋದು, ಆದರೆ ಈರುಳ್ಳಿ ಕಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಈರುಳ್ಳಿ ಮಾತ್ರ ನಾನು ಎಲ್ಲ ಬೇರೆಯವ್ರ ಹತ್ರ ಕಟ್ ಮಾಡಿಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಸಹಿತ ನಾನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ನಾನೇ ಕಟ್ ಮಾಡ್ಕೋಬೇಕಾಯಿತು. ನೋಡಿ ಯಶು ತಲೆ ಹೇಗೆ ಕಾಣ್ತಿದೆ ಅಂತ. ಅವಳು ಇದು ಬಟ್ಟೆ ಇಟ್ಕೊಂಡು ಎಳಿತಾ ಇದ್ದಾಳೆ, ಅಮ್ಮ ನನಗೆ ಜಮ್ಸ್ ಚಾಕ್ಲೇಟ್ ಬೇಕು ಅಂತ. ಬೆಳಗ್ಗೆ ತಕ್ಕೊಟ್ಟಿದ್ವಿ, ಅದನ್ನೇ ಗ್ಯಾಪ್ನ ಇಟ್ಕೊಂಡು ಜಮ್ಸ್ ಚಾಕ್ಲೇಟ್ ಬೇಕು ಅಂತ ತಲೆ ತಿಂತಾ ಇದ್ಲು. ಅದಕ್ಕೆ ನನಗೆ ಒಂದು ಕಡೆ ಕಣ್ಣೂರಿ ಬೇರೆ ತಡೆಯೋದಕ್ಕೆ ಆಗ್ತಾಯಿಲ್ಲ. ಆಮೇಲೆ ಅಪ್ಪ ಬಂದ ಕೊಡಿಸುತ್ತೆ ಹೋಗು ಅಂದರೂ ಸಹಿತ ಕೇಳ್ತಾನೆ ಇರಲಿಲ್ಲ ಅವಳು. ಯಶು ಪಡ್ಡಾದರೆ ಯಶು ತುಂಬ ಚೆನ್ನಾಗಿ ಕೈಲಿಟ್ಕೊಂಡು ತಿಂತಾಳೆ ಅಂತ ಪಡ್ಡು ಸ್ವಲ್ಪ ಬೇಗನೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೆ ಈರುಳ್ಳಿ ಕಣ್ಣೂರಿ ಮಾತ್ರ ತಡೆಯೋದಕ್ಕೆ ಆಗ್ತಾಯಿರಲಿಲ್ಲ. ನೋಡಿ ಯಶು ಬಟ್ಟೆ ಎಲ್ಲ ಹೇಗೆ ಇದು ಮಾಡ್ತಿದ್ದಾಳೆ ಅಂತ. ನನಗೊಂದು ಕಡೆ ಕಣ್ಣುಡಿ ತಡೆಯೋದಕ್ಕೆ ಆಗ್ತಾಯಿಲ್ಲ, ಅವಳು ಒಂದು ಕಡೆ ಹಿಂಸೆ ಕೊಡ್ತಾ ಇದ್ದಾಳೆ, ತರಲೆ ಯಶು ಅಂತಲೇ ಹೇಳ್ಬೋದು. ಇವಾಗ ಅಂತೂ ಫೈನಲಾಗಿ ಈರುಳ್ಳಿ ಕಟ್ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಾಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಮುಂಚೆಲೇ ನಾನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ, ಕಡಲೆಬೇಳೆ ಮತ್ತು ಜೀರಿಗೆ, ಸಾಸಿವೆ ಅದೆಲ್ಲ ಸ್ವಲ್ಪ ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹಿತ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟೈತೆ, ಒಂದು 4 ಸರಿ ಆಗ್ಬೋದು ಪಡ್ಡು. ತುಂಬ ಚೆನ್ನಾಗಿದೆ. ಪಡ್ಡೆಂಚು ಬೇರೆ ಹೊಸದು ಅಲ್ವಾ, ನನಗೆ ಪಡ್ಡು ಅಂದರೆ ಮುಂಚೆಯಿಂದಲೂ ತುಂಬ ಇಷ್ಟ. ಮಕ್ಳಿಗೂ ಅಷ್ಟೇ ಇಷ್ಟಪಡ್ತಾರಲ್ವ ಅಂತ ಹೇಳ್ಬಿಟ್ಟು ಪಡ್ಡೆ ಮಾಡಿದೆ. ದೋಸೆ ಮಾಡೋಣ ಅಂದ್ಕೊಂಡೆ, ಆದರೆ ಪಡ್ಡೆ ಮಾಡಿದ್ದೀನಿ. ನೋಡಿ ಯಶು ಏನು ಕೇಳ್ತಿದ್ದಾಳೆ ಅಂತ. ನೋಡಿ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಏನೇನೋ ಕೇಳ್ತಿದ್ದಾಳೆ. ಏನು ಕೇಳ್ತಿದ್ದೀಯ ಹೇಳು? ಏನು ಬೇಕು? ಜಮ್ಸಾ? ಏನು ಬೇಕು ಹೇಳು? ಜಮ್ಸು ಈಗ ತಾನೇ ಒಂದು ಪ್ಯಾಕೆಟ್ ಕೊಟ್ಟನಲ್ಲ, ಅವಳ್ಬಾರ್ದಮ್ಮ. ಪಡ್ಡು ಕೊಡ್ಲಾ? ಪಡ್ಡು ಬೇಡ, ಊಟ ಬೇಡ, ಜಮ್ಸ್ ಬೇಕಾ? ಕಳ್ಳಿ ನೀನು, ಕಳ್ಳಿ. ಏನ್ ಬೇಕು ಹೇಳು? ಜಮ್ಸು ಎಷ್ಟು? ಮಾಮ ಬರ್ತಾನೆ ನನ್ನ ತರ್ಸನೀಗ. ಯಾಕಮ್ಮ? ನೋಡಿದ್ರಲ್ಲ, ಒಂದೊಂದು ಟೈಮ್ ಹಾಗೆ ಅವ್ರ ಅಪ್ಪಪ್ಪ ಇಲ್ದಿರೋ ಟೈಮಲ್ಲಿ ಹಠ ಮಾಡ್ತಾ ಇರ್ತಾಳೆ. ನನ್ನ ಹತ್ರ ಬೇರೆ ಚೇಂಜ್ ಇರಲಿಲ್ಲ, ಅದಕ್ಕೆ ನೈಟ್ ಹೊತ್ತು ಬೇರೆ ಏನಕ್ಕೆ ಮಕ್ಕಳನ್ನ ಕಳಿಸೋದು ಅಂತ ಹೇಳ್ಬಿಟ್ಟು ನಾನು ಹಾಗೆ ಸುಮ್ಮನಾಗಿದ್ದೆ. ಅವ್ರ ಪಪ್ಪ ಬಂದಮೇಲೆ ತರಿಸ್ಕೊಟ್ರಾಯ್ತು ಅಂತ. ಅಂತೂ ಫೈನಲಾಗಿ ಪಡ್ಡನ್ನು ಸಹಿತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಯಶಿಗೆ ಏನೋ ಅದು ಚಾಕ್ಲೇಟನ್ನು ಮಾಡಿಸ್ಬಿಟ್ಟು ಪಡ್ಡನ್ನು ಕೊಡೋಣ ಅಂತ ಬಿಸಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ ಪುಟಾಣಿದಾಗಿ ಬಂದಿದೆ. ಇನ್ನೊಂದು ದೊಡ್ಡ ಪಡ್ಡು ಮಾಡೋದಿದೆ, ಅದು ಇಲ್ಲೇ ತೊಗೊಂಡಿದ್ದು, ತುಂಬ ದಪ್ಪದಾಗಿತ್ತು. ಅದೇನು ಅಷ್ಟೊಂದು ಪಡ್ಡು ಬರೋದಿಲ್ಲ ಫ್ರೆಂಡ್ಸ್, ಎದೊಳತ್ತಾನೆ ಇಲ್ಲ. ಅದೇನಾದ್ರು ಒಂದು ಮಾಡಬೇಕು. ಅದೇ ಮೊಟ್ಟೆ ಎಗ್ ಪಡ್ ಮಾಡಿದರೆ, ಒಂದು 2 ಟೈಮ್ ಎಗ್ ಪಡ್ ಮಾಡಿದರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಅದನ್ನು ಇಟ್ಟಿದ್ದೀವಿ ಎಮರ್ಜೆನ್ಸಿಗೆ ಅಂತ, ಇದು ಬೇಕಾಗಲಿ ಅಂತ.
ಈ ರೀತಿಯಾಗಿ ಹೊಸದನ್ನು ಡಿಮಾರ್ಟಲ್ಲಿ ತರಿಸ್ಕೊಂಡಿದ್ವಿ. ತುಂಬ ಆಫರಲ್ಲಿ ಬಿಡ್ತಾರೆ ಪಾತ್ರೆಗಳೆಲ್ಲ ಡಿಮಾರ್ಟಲ್ಲಿ. ಇದು 169 ರುಪೀಸ್ ಏನೋ ಅಷ್ಟೇ, ಜಸ್ಟ್ 169 ರುಪೀಸ್ಗೆ ಕೊಟ್ಟು ತೊಗೊಂಬಂದಿರೋದು. ಚೆನ್ನಾಗಿದೆ. ಜಾಸ್ತಿ ಉರಿ ಕೊಟ್ಟು ಬೇಯಿಸೋಕೋದ್ರೆ ತುಂಬ ಸೀದೋದಂಗೆ ಆಗಿಬಿಡುತ್ತೆ, ಮಧ್ಯೆ ಎಲ್ಲ ಫುಲ್ಲು ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮು ಇಲ್ಲ, ಸ್ವಲ್ಪ ಕಡಿಮೆ ಉರಿಲಿ ಕೊಟ್ಕೊಂಡು ಆವಾಗವಾಗ ನೋಡ್ಕೊಳ್ತಾ ಇರಬೇಕಾಗುತ್ತೆ. ಚೆನ್ನಾಗಿದೆ. ಪಡ್ಡು ಮಾತ್ರ ಬೆಳಗ್ಗೆಯಿಂದಲೂ ಇವತ್ತು ಪಡ್ಡಿಂದು ಊಟ ಅಂತಲೇ ಹೇಳ್ಬೋದು. ಬರೀ ಚೆನ್ನಾಗಿತ್ತು. ಚಟ್ನಿಗಂತೂ ಸೂಪರಾಗಿರುತ್ತೆ. ಸಾಂಬಾರು ಸಹಿತ ಬೇಳೆ ಸಾಂಬಾರು ಮಾಡಿದ್ವಿ, ಸೂಪರಾಗಿತ್ತು ಮಾತ್ರ. ಇವಾಗ ಅದೇ ಸ್ವಲ್ಪ ಚಟ್ನಿನೂ ಇದೆ ಅಲ್ವಾ, ಚಟ್ನಿ ಸಾಂಬಾರು ಎರಡೂ ಇದೆ. ಏನು ಮಾಡೋದಕ್ಕೆ ಹೋಗೋದಿಲ್ಲ, ಚಟ್ನಿ ಎಕ್ಸ್ಟ್ರಾ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಅದೇ ಸಾಕಾಗುತ್ತೆ ಅಂತ ಪಡ್ಡನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಮಾಡಿದರೆ ಪಡ್ಡು ಸಹಿತ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಕಡೆ ಆವಾಗಲೇ ಹೇಳ್ದಂಗೆ ನಾನು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ, ನಂದು ಸಹಿತ ಪಡ್ಡೆಲ್ಲ ಆಯಿತು. ಒಟ್ಟಿಗೆ ಉಪ್ಪಿಟ್ಟು ಮಾಡಿ ಎಲ್ಲ ಊಟ ತಿನ್ನೋಣ ಅಂತ. ಆಲ್ಮೋಸ್ಟ್ ಇವಾಗ ಒಂದು 8 o'clock ಆಗ್ತಾ ಬರ್ತಾ ಇದೆ. ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಈರುಳ್ಳಿನ ನನ್ನ ಹಸ್ಬೆಂಡ್ ಹತ್ರ ಕಟ್ ಮಾಡಿಸ್ಕೊಳ್ತಾ ಇದ್ದೆ. ಮತ್ತು ನೆನ್ನೆ ಕುಕ್ಕರು ಏನಾಗಿತ್ತು ನೀವೇ ನೋಡಿರಲ್ವ, ವಿಸಲ್ ಫುಲ್ಲು ಎದ್ಬಿಟ್ಟು ಮತ್ತು ಬೆಲ್ಟು ಸಹಿತ ಸರಿ ಇರಲಿಲ್ಲ. ಒಂದೇ ಒಂದು ಕುಕ್ಕರಲ್ಲೇ ದಿನ ಅಡುಗೆ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಅದಕ್ಕೆ 5 ಲೀಟ್ರ್ ಕುಕ್ಕರ್ ನನ್ನ ಹಸ್ಬೆಂಡು ಇವತ್ತು ತೊಗೊಂಬಂದಿದ್ದಾರೆ. ಚೆನ್ನಾಗಿದೆ. ಪ್ರೋಟೀನ್ ಕುಕ್ಕರನ್ನು ತೊಗೊಂಬಂದಿದ್ದಾರೆ. 3 ವರ್ಷ ಗ್ಯಾರಂಟಿ ಅಂತೆ. ಗ್ಯಾರಂಟಿ ಅಂದರೆ ಕುಕ್ಕರ್ ಏನಾದರೂ ಡ್ಯಾಮೇಜ್ ಆದರೆ ಮಾತ್ರ 3 ವರ್ಷ ಗ್ಯಾರಂಟಿ ಅಂತ ಹೇಳಿದ್ದಾರೆ. ನೋಡಬೇಕು ಯಾವ ರೀತಿಯಾಗಿರುತ್ತೆ ಅಂತ. ನಿಮ್ಮನಲ್ಲಿ ಈ ರೀತಿಯಾಗಿ ಕಂಪ್ನಿ ಬ್ರ್ಯಾಂಡ್ ಇದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ. ನನಗೂ ಸ್ವಲ್ಪ ಪ್ರೋಟೀನ್ ಇದು ಚೆನ್ನಾಗಿದೆ. 5 ಲೀಟ್ರು ಸ್ವಲ್ಪ ಉದ್ದದಾಗಿದೆ, ನೋಡೋಕ್ಕೂ ಸಹಿತ ಚೆನ್ನಾಗಿದೆ. ಇದಕ್ಕೆ ಬಂದು 600 ರುಪೀಸ್ ಕೊಟ್ರಂತೆ ಫ್ರೆಂಡ್ಸ್. 750 ರುಪೀಸ್ ಹೇಳಿದ್ರಂತೆ. ನನ್ನ ಹಸ್ಬೆಂಡ್ ಇಲ್ಲೇ ಪರಿಚಯ ಅವರು, ಅದಕ್ಕೆ 600 ರುಪೀಸ್ ಕೊಟ್ಟು ಮತ್ತು ಒಂದು ರೆಗ್ಯುಲೇಟ್ರು ಸಹಿತ ಇರಲಿಲ್ಲ. ಬರೀ ಮ್ಯಾಚ್ ಬಾಕ್ಸಲ್ಲೇ ಗೀರಿ ನನ್ನ ಕೈಯನ್ನೇ ಸುಟ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ. ಅದಕ್ಕೆ ಇದು ರೆಗ್ಯುಲೇಟ್ರನ್ನು ಸಹಿತ ತರಿಸ್ಕೊಂಡ್ಬಿಟ್ಟಿದ್ದೆ. ಇವಾಗ ಆಲ್ಮೋಸ್ಟ್ 8 o'clock ಆಗ್ತಾಯಿದೆ ಫ್ರೆಂಡ್ಸ್. ಆ ಕುಕ್ಕರೆಲ್ಲ ಅಲ್ಲೇ ಇಟ್ಬಿಟ್ಟು ಈಗ ನಾನು ಸ್ವಲ್ಪ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ರವೆ ಹುಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾವು ರವೆನ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಹುಡ್ಕೊಳ್ಬೇಕಾಗುತ್ತೆ. ಸೀಸ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುಡ್ಕೊಂಬಿಟ್ರೆ ಉಪ್ಪಿಟ್ಟು ಒಂಥರ ಬೇರೆ ಥರನೇ ಟೇಸ್ಟ್ ಬಂದುಬಿಡುತ್ತೆ. ಒಬ್ಬೊಬ್ಬರು ಹಾಗೆ ಹುಡ್ಕೊಂಬಿಡ್ತೀರ. ಹಾಗೆ ಹುಡ್ಕೊಳ್ಳೋಕ್ಕಿಂತ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಹುಡ್ಕೊಳ್ಳಿ, ಎಷ್ಟು ಟೇಸ್ಟ್ ಬರುತ್ತೆ ಗೊತ್ತಾ ಉಪ್ಪಿಟ್ಟು, ತುಂಬ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ಚೆನ್ನಾಗಿ ಹಾಗೆ ಬಿಸಿ ಆಗೋ ಥರ ಹುರ್ಕೊಂಡಿದ್ದೀನಿ. ಇವಾಗ ಉಪ್ಪಿಟ್ಟು ಮಾಡ್ಕೋಬೇಕು. ಉಪ್ಪಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ಮೇಲ್ಮೇಲೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಜಾಸ್ತಿ ಫುಲ್ಲು ಡೀಟೇಲಾಗಿ ಏನು ತೋರಿಸೋದಕ್ಕೆ ಹೋಗೋದಿಲ್ಲ. ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು. ಉಪ್ಪಿಟ್ಟು ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು ಅದೆಲ್ಲನೂ ಸಹಿತ ಹಾಕ್ಕೊಂಡಿದ್ದೀನಿ. ಕರಿಬೇವು ಆದಷ್ಟು ಜಾಸ್ತಿ ತಿನ್ನಬೇಕಾಗುತ್ತೆ, ನಿಮ್ಮ ಕಣ್ಣಿಗೆ ಒಳ್ಳೆಯದು ಅಲ್ವಾ. ಮತ್ತು ಇಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎರಡೂ ಸಹಿತ ಹಾಕ್ತಾಯಿದ್ದೀನಿ. ಎರಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎರಡು ಇಲ್ಲ ಅಂತಂದರೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಎರಡು ಮಿಕ್ಸ್ ಹಾಕ್ಕೊಂಡ್ರೆ ಒಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಹೆಲ್ದಿಗೆ ಒಳ್ಳೆಯದು ಅಲ್ವಾ, ಅದಕ್ಕೋಸ್ಕರನೇ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಆಲೂಗೆಡ್ಡೆನೂ ಸಹಿತ ಚಿಕ್ಕದಾಗೆ ಹೆಚ್ಕೊಂಡು, ಇಲ್ಲ ಅಂತಂದರೆ ತುರ್ಕೊಂಡು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಬೀನ್ಸ್ ಬರುತ್ತೆ ನೋಡಿ, ಅದನ್ನು ಸಹಿತ ಹಾಕ್ಕೊಳ್ಬೋದು. ನನ್ನ ಹತ್ರ ಕ್ಯಾರೆಟ್ ಇತ್ತು, ಅದಕ್ಕೆ ಅದನ್ನೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹಂಗಾದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಟೊಮೆಟೊನೂ ಸಹಿತ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ತೋರಿಸ್ತಾ ಇದ್ದೀನಿ, ನಿಮಗೂ ಬೋರ್ ಆಗಬಾರ್ದು ಅಲ್ವಾ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಉಪ್ಪಿಟ್ಟು ಈ ರೀತಿ ಮಾಡಿ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಮಾತ್ರ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಮಿಕ್ಸಾಗಿ ಹಾಕ್ಕೊಳ್ಳಿ, ಸಖತ್ತು ಟೇಸ್ಟ್ ಬರುತ್ತೆ. ಇವಾಗ ಎಲ್ಲದೂ ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಉಪ್ಪಿಟ್ಟಿಗೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. 1 ಗ್ಲಾಸಷ್ಟು ನೀವು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀರಾ ಅಂತ ಅಂದರೆ ಇಲ್ಲಿ 3 ಗ್ಲಾಸು ಇಲ್ಲಾಂದರೆ 2.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ಹಾಗೆ ಮಾಡೋದು. ಒಬ್ಬರು 2 ಗ್ಲಾಸ್ ಹಾಕ್ಕೊಳ್ತೀರ, 2 ಗ್ಲಾಸ್ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ, ಬೇಯೋದು ಇಲ್ಲ. ಅದಕ್ಕೆ ಸ್ವಲ್ಪ ಆದಷ್ಟು 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡಿದ್ದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಆ ಕಡೆ ಇನ್ನೊಂದು ಸೈಡು ನಮ್ಮ ಅಮ್ಮಗೆ ಉಪ್ಪು ಹಾಕೋಗಿಲ್ಲ. ಅಮ್ಮಗೆ BP ಜಾಸ್ತಿ ಇರೋದ್ರಿಂದ ಸ್ವಲ್ಪ
ಉಪ್ಪು ಕಡಿಮೆ ತಿನ್ನಬೇಕಲ್ವ, ಸಪ್ರೇಟಾಗಿ ಅಮ್ಮಗೆ ಆ ಕಡೆ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಉಪ್ಪಿಟ್ಟಿಗೆ ರವೆನ ನಿಧಾನಕ್ಕೆ ಹಾಕೊತಾ ತಿರುಗಿಸ್ಕೊಳ್ತಾ ಈ ರೀತಿಯಾಗಿ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟೇ, ಇನ್ನೇನಿಲ್ಲ. ನೀವು ಉಪ್ಪಿಟ್ಟಿನ ರವೆ ಹಾಕ್ಕೊಳ್ಬೇಕಾದ್ರೆ ಸಡನ್ನಾಗಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ತುಂಬ ಗಂಟಾಗ್ಬಿಡುತ್ತೆ, ಆಮೇಲೆ ಮತ್ತೆ ರೆಡಿ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ರವೆ ಒಂದು ಸೈಡ್ ಹಾಕ್ಕೊಳ್ಳಿ, ಇನ್ನೊಂದು ಕೈಲಿ ನೀವು ಈ ರೀತಿ ತಿರುಗಿಸ್ತಾ ಬರಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಪ್ಪಿಟ್ಟು. ವಾವ್, ಸೂಪರಾಗಿ ಬಂದಿದೆ. ಆ ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಸಖತ್ತಾಗೆ ಇದಾಗ್ಬಿಟ್ಟಿದೆ, ಎಲ್ಲದಕ್ಕೂ ಸಹಿತ ಮಿಕ್ಸ್ ಆಗಿಬಿಟ್ಟಿದೆ. ಆ ಕಡೆ ಅಮ್ಮಂಗೆ ಬರೀ ಸೆಪ್ಪೆದು ಮಾತ್ರ ಮಾಡ್ತಾಯಿದ್ದೀನಿ. ನಾನು ಅಡುಗೆ ಆಗಿದ ತಕ್ಷಣ ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಎಲ್ರಿಗೂ ಕೊಡಬೇಕು ಅಲ್ವಾ, ಅದಕ್ಕೆ ಸ್ವಲ್ಪ ಹಾಗೆ ಟೇಸ್ಟ್ ಮಾಡಿಬಿಡ್ತೀನಿ. ಫೈನಲಾಗಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು, ಪಡ್ಡು, ಚಟ್ನಿ, ಸಾಂಬಾರು ಎಲ್ಲದೂ ಸಹಿತ ತಿಂದಿದ್ದಾಯಿತು. ತುಂಬ ಅಂದರೆ ತುಂಬ ಸೆಕೆ ಆಗ್ತಿತ್ತು ಫ್ರೆಂಡ್ಸ್. ನಮ್ಮ ಮನೇಲಿ ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪನೂ ಗಾಳಿ ಬರೋದಿಲ್ಲ, ಬರೀ ಫ್ಯಾನ್ ಗಾಳಿ ಕುಡ್ದು ನನಗಂತೂ ತಲೆನೋವೇ ಬಂದೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಸ್ವಲ್ಪ ಹೊರಗಡೆ ಬಂದು ಈ ರೀತಿಯಾಗಿ ಕೂತ್ಕೊಂಡಿದ್ದೀವಿ. ನೋಡಿ, ಔಟ್ ಸೈಡ್ ಈ ರೀತಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ನಾನು ದಿನ ಕ್ಲೀನ್ ಮಾಡ್ತಾ ಇರ್ತೀನಿ. ಇಲ್ಲಿ ಯಶು ಬಂದು ಆಟ ಆಡ್ತಾ ಇರ್ತಾಳೆ, ಯಶು ಆಟ ಆಡಿಸ್ತಾ ಇರ್ತೀನಿ, ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಳ್ತೀವಿ. ಯಶುದು ನಂದು ಎಲ್ಲ ಊಟ ಆಯಿತು. ಮತ್ತು ಇಲ್ಲಿ ಸೊಳ್ಳೆ ಬರುತ್ತೆ ಅಂತ ಹೊಸದಾಗಿ ಬ್ಯಾಟ್ ಬೇರೆ ತೊಗೊಂಬಂದಿದ್ರು. ಈ ಬ್ಯಾಟ್ ಕಂಡ್ರೆ ನನಗೆ ಭಯ ಫ್ರೆಂಡ್ಸ್, ಶಾಕ್ ಹೊಡಿಯುತ್ತೆ ಅಲ್ವಾ, ಅದೊಂದೇ ಭಯ ಆಗ್ತಾ ಇರುತ್ತೆ. ನನ್ನ ಹಸ್ಬೆಂಡು ನನ್ನ ತಲೆ ಮೇಲೆ ಹಾರಾಡುತ್ತೆ ಅಂತ ಹತ್ರ ತೊಗೊಂಬಂದು ಈ ರೀತಿ ಇದು ಮಾಡ್ತಿರ್ತಾರೆ. ಅವಾಗಂತೂ ಸಖತ್ತು ಭಯ ಆಗುತ್ತೆ. ನನಗೂ ಯಶಿಗೂ ಸಖತ್ತು ಭಯ. ಅವಳಂತೂ ಯಶು ಮುಂಚೆ ಓಡೋಗ್ಬಿಡಳು ಅವರಪ್ಪ ಈ ರೀತಿ ಮಾಡ್ತಿದ್ದಂಗೆ. ಸೊಳ್ಳೆ ಸಿಗಾಕೊಂಡು ಚಟ್ ಅನ್ನೋದಲ್ವಾ, ಯಶು ಓಡೋಗ್ಬಿಡಳು. ಅಪ್ಪ ಅಲ್ಲೈತೆ ಹೊಡಿ, ಅಪ್ಪ ಇಲ್ಲೈತೆ ಹೊಡಿ ಅಂತ ಓಡೋಗ್ಬಿಡಳು. ಇವಾಗ ಸ್ವಲ್ಪ ಭಯ ಬೀಳೋದು ಕಡಿಮೆ ಮಾಡಿದ್ದಾಳೆ. ಮತ್ತು ಕೊರೋನಾ ಟೈಮಲ್ಲಿ ನಾವು ಆದಷ್ಟು ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇದು ಸೆಟ್ ಎಲ್ಲ ಆಡ್ತಾಯಿದ್ವಿ, ಚೆನ್ನಾಗಿರ್ತಾಯಿತ್ತು. ಇವತ್ತು ಸೆಕೆ ಆಗ್ತಿತ್ತು ಅಂತ ಊಟ ಎಲ್ಲ ಆಗಿತ್ತು ಅಲ್ವಾ, ಅದಕ್ಕೆ ಸ್ವಲ್ಪ ಬಂದು ಕೂತ್ಕೊಂಡಿದ್ದೀವಿ. ಯಶು ಆಟ ಆಡೋದೇ ಒಂದು ಚಂದ ಫ್ರೆಂಡ್ಸ್. ಅವಳು ಏನಾದ್ರು ಒಂದು ತರಲೆ ಮಾಡ್ತಾ ಇರ್ತಾಳೆ, ನಮಗಂತೂ ತುಂಬ ಖುಷಿ ಆಗುತ್ತೆ ಯಶು ಕಂಡ್ರೆ. ಏನಾದ್ರು ಒಂದು ಆಟ ಇರ್ತಾಳೆ ಅಲ್ವಾ, ತರಲೆ ಮಾಡ್ತಾ ಇರ್ತಾಳೆ ಅಲ್ವಾ, ಅದನ್ನ ನೋಡ್ಕೊಂಡು ಯಶುನ ಮಾತಾಡಿಸ್ಕೊಂಡು ಯಶು ಫಸ್ಟು ಮಲಗಿಸ್ಬಿಡ್ಬೇಕು. ಇಲ್ಲ ಅಂತ ಅಂದರೆ ಒಳಗೋದ ತಕ್ಷಣವೇ ಅವಳು ಮೊಬೈಲ್ ಕೇಳಿಬಿಡ್ತಾಳೆ. ಅದಕ್ಕೆ ಸ್ವಲ್ಪ ಎನಿ ಟೈಮ್ ಮೊಬೈಲ್ ಕೊಡಬಾರ್ದು ಅಲ್ವಾ ಮಕ್ಕಳಿಗೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಸ್ವಲ್ಪ ಹೊಟ್ಟೆ ನೋವು ಬಂದರೆ ಸಾಕು, ಎಲ್ಲಿ ಡೆಲಿವರಿ ಆಗುತ್ತೋ ಅನ್ನೋ ಭಯ. ಒಂದು ಕಡೆ ನಗು ಬೇರೆ ಬರ್ತಾ ಇರುತ್ತೆ. ಸ್ವಲ್ಪ ಹೊಟ್ಟೆ ನೋವು ಬಂದರೆ ಸಾಕು, ಅಯ್ಯೋ ಎಲ್ಲಿ ಡೆಲಿವರಿ, ಯಾವ ಟೈಮಲ್ಲಿ ಏನಾಗುತ್ತೆ ಏನೋ ಅಂತ ಇವಾಗಿಂದಲೇ ಶುರು ಆಗ್ತಾ ಇರುತ್ತೆ. ನನ್ನ ಹಸ್ಬೆಂಡು ಹಂಗೆ, ಅಯ್ಯೋ ನನಗೆ ಹೊಟ್ಟೆ ನೋವು ಅಂದರೆ ಸಾಕು, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ನನಗೆ ನಗು ಬರ್ತಾ ಇರುತ್ತೆ ಸ್ವಲ್ಪ. ಅದೊಂದು ಈ ಟೈಮಲ್ಲಿ ಭಯ ಅಲ್ವಾ ಫ್ರೆಂಡ್ಸ್, ಹೊಟ್ಟೆ ನೋವು ಬಂದರೆ ಅಯ್ಯೋ ಏನೋ ಎಂತೋ ಅಂತ ಭಯ ಆಗ್ತಾ ಇರುತ್ತೆ. ಅದಕ್ಕೆ ಈಗೇನು ಹೊಟ್ಟೆ ನೋವು ಜಾಸ್ತಿ ಬರ್ತಾ ಇಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ಕಿಂದ ಆಗೋ ಏನೋ ಸ್ವಲ್ಪ ಅವಾಗವಾಗ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅದು ಮಾಮೂಲಿನೇ, ಪ್ರೆಗ್ನೆನ್ಸಿಲೂ ಅಷ್ಟೇ ಸ್ವಲ್ಪ ಹೊಟ್ಟೆ ನೋವು ಅವಾಗವಾಗ ಬರ್ತಾ ಇರೋದು. ಈಗಲೂ ಅದನ್ನೇ ಜ್ಞಾಪಿಸ್ಕೊಂಡು ನಾನು, ಅಯ್ಯೋ ಹೊಟ್ಟೆ ನೋವು ಬಂದರೆ ಎಲ್ಲಿ ಬೇಗ ಡೆಲಿವರಿ ಆಗಿಬಿಡುತ್ತೋ ಅಂತ ಭಯ ಆಗುತ್ತೆ ಅಂತ ಭಯ ಪಡ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಏನು ಮಾಡ್ತಿದ್ದಾಳೆ ಯಶು ಅಂತ. ಇವಾಗ ಎಲ್ಲ ಹೊರಗಡೆ ಎಲ್ಲ ಕೂತಿ ಮಾತಾಡಿ ಎಲ್ಲ ಆಯಿತು, ಒಳಗಡೆ ಬಂದ್ವಿ. ಇವಾಗ ಯಶು ಡ್ಯಾನ್ಸ್ ಅಂತೆ, ಯಶು ಡ್ಯಾನ್ಸ್ ಮಾಡ್ತಾಳಂತೆ. ಅವ್ರ ಪಪ್ಪ ಸಾಂಗ್ ಹಾಕ್ಬೇಕಂತೆ. ಅವ್ರ ಪಪ್ಪ ಸಾಂಗ್ ಹಾಕಿ ಅವರು ಸಹಿತ ಸ್ಟೆಪ್ಪನ್ನು ಹೇಳ್ಕೊಡ್ತಾ ಇದ್ದಾರೆ. ಇವಳು ನೋಡಿ ಯಾವ ರೀತಿಯಾಗಿ ಮಾಡ್ತಿದ್ದಾಳೆ ಅಂತ. ಯಶುಗೆ ಎಲ್ಲ ಥರನೂ ಟ್ಯಾಲೆಂಟ್ ಇದೆ. ಅವಳಿಗೆ ಇವಾಗ 2.5 ವರ್ಷ ಆಗ್ತಾ ಬರ್ತಾ ಇದೆ. 3 ವರ್ಷಕ್ಕೆ ಇನ್ನೂ ಒಂದು 4 ತಿಂಗಳು ಕಡಿಮೆ ಇದೆ, 4-5 ತಿಂಗಳು ಕಡಿಮೆ ಇದೆ. ನೋಡಿ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವರಪ್ಪ ಯಾವ ರೀತಿಯಾಗಿ ಹೇಳ್ಕೊಡ್ತಾರೆ ಅದೇ ರೀತಿಯಾಗಿ ನೋಡಿ ನಾಲ್ಗೆ ಎಲ್ಲ ಕಚ್ಕೊಂಡು ಮಾಡ್ತಾ ಇರ್ತಾಳೆ. ಮೊಬೈಲಲ್ಲೂ ಅಷ್ಟೇ ಸಾಂಗು ಹಾಕ್ಕೊಂಡ್ಬಿಡ್ತಾಳೆ. ಅಲ್ಲಿ ಯಾವ ರೀತಿ ಮಾಡ್ತಾಳೆ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಪಾಪ ಮಗು. ಮುಂಚೆ ಯಶುದು ಕೂದಲು ತುಂಬ ದೊಡ್ಡದಿತ್ತು ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ನೋಡಿರ್ಬೋದು ನೀವು. 9ನೇ ತಿಂಗಳು 1 ವರ್ಷ ಆ ರೀತಿಯಾಗಿ ಇದ್ದಾಗ ತುಂಬ ಉದ್ದ ಇತ್ತು ಕೂದಲು. ಆವಾಗಂತೂ ನನಗೆ ಕೂದಲನ್ನು ವಾಶ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು. ಆವಾಗಲೂ ಚೆನ್ನಾಗಿ ಕಾಣೋಳು, ಇವಾಗಲೂ ಸಹಿತ ಚೆನ್ನಾಗಿ ಕಾಣೋಳು, ಚೆನ್ನಾಗಿ ಕಾಣ್ತಿದ್ದಾಳೆ. ಇವಾಗ ಸದ್ಯಕ್ಕೆ ಕೂದಲು ಜಾಸ್ತಿ ಬಿಡೋದಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಈ ಒಂದು ಟೈಮಲ್ಲಿ ಅವಳು ಕೂದಲನ್ನೇ ಸ್ವಲ್ಪ ಕೇರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಸ್ವಲ್ಪ ಬೇಡ ಅಂತ ನಂದು ಇದು ಡೆಲಿವರಿ ಟೈಮೆಲ್ಲ ಆಗಿ ಮುಗಿಲಿ ಅವಾಗ ಕೂದಲು ಬಿಡೋಣ ಅಂತ. ಇವಾಗೇನು ಬೇಡ, ಬರೀ ಬೇಬಿ ಕಟ್ಟಿಂಗೇ ಸಾಕು ಅಂತ ಇವಾಗ ಸದ್ಯಕ್ಕೆ ಬೇಬಿ ಕಟ್ಟಿಂಗನ್ನೇ ಮಾಡಿಸಿದ್ವಿ. ಯಶು ಕೂದಲು ಮಾತ್ರ ತುಂಬ ಬ್ಲ್ಯಾಕು, ತುಂಬ ದಪ್ಪದಾಗಿದೆ. ನಂತರ ತೆಳುವಾಗೇನಿಲ್ಲ, ತುಂಬ ದಪ್ಪದಾಗಿ ಚೆನ್ನಾಗಿದೆ ಮಾತ್ರ ಯಶು ಕೂದಲು. ನೋಡಿ
ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಓಕೆ ಫ್ರೆಂಡ್ಸ್, ಅವಳು ಹಾಗೆ ಡ್ಯಾನ್ಸ್ ಮಾಡ್ತಾ ಇರಲಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ, ನಿಮಗೂ ಬೋರ್ ಆಗಬಾರ್ದು ಅಲ್ವಾ. ಅದಕ್ಕೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಹಿತ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ನನ್ನ ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.